ನಟ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಮಾಜಿ ಸಂಸದೆ ಸುಮಲತಾ ಸೇರಿ ಹಲವರನ್ನ ಅನ್ಫಾಲೋ ಮಾಡಿದ್ದಾರೆ. ಕಾಕತಾಳಿ ಎಂಬಂತೆ ಇದೇ ಹೊತ್ತಲ್ಲಿಯೇ ಸುಮಲತಾ ಅವರೊಂದು ಪೋಸ್ಟನ್ನು ಮಾಡಿದರು. ತಮ್ಮದೇ ತಪ್ಪು ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡೋದು, ತಮ್ಮ ಮೇಲಿನ ನಿಂದನೆಯನ್ನು ಬೇರೆಯವರ ಮೇಲೆ ಹಾಕೋದು, ಗೂಬೆ ಕೂರಿಸೋದು ಮಾಡಿ ತಮ್ಮನ್ನು ತಾವು ಹೀರೋ ಅಂತ ಬಿಂಬಿಸಿಕೊಳ್ಳೋದು, ಸತ್ಯವನ್ನು ಯಾರು ತಿರುಚುತ್ತಾರೋ ಅವರಿಗೆ ಬೆಸ್ಟ್ ಆ್ಯಕ್ಟಿಂಗ್ ಆಸ್ಕರ್ ಅವಾರ್ಡ್ ಹೋಗುತ್ತೆ ಅಂತ ಸುಮಲತಾ ಅವರು ಬರ್ಕೊಂಡಿದ್ರು. ಇದು ನಾನಾ ಚರ್ಚೆಗೆ ಕಾರಣ ಆಯಿತು. ದರ್ಶನ್ ಸುಮಲತಾ ನಡುವೆ ಮುನಿಸು ಇದ್ದಂಗೆ ಕಾಣಿಸ್ತಾ ಇದೆ ಅಂತ ಅನುಮಾನಕ್ಕೆ ಎಡೆ ಮಾಡಿಕೊಡ್ತು. ಆದರೆ ಇದು ಅನಗತ್ಯ ವಿವಾದ, ಇದು ಜನರಲ್ ಪೋಸ್ಟ್ ಅಷ್ಟೇ. ದರ್ಶನ್ ಉದ್ದೇಶಿಸಿ ಬರೆದ ಪೋಸ್ಟ್ ಇದಲ್ಲ. ದರ್ಶನ್ ಯಾವತ್ತಿದ್ರೂ ಕೂಡ ನನ್ನ ಮಗ ಅಂತ ಸುಮಲತಾ ಅವರು ಸ್ಪಷ್ಟನೆ ಕೊಡೋಕೆ ಮುಂದಾದರು. ಈ ಮಧ್ಯೆ ಅರ್ಧಕ್ಕೆ ಸ್ಥಗಿತಗೊಂಡಿದ್ದ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ 10 ತಿಂಗಳ ಬಳಿಕ ನಟ ದರ್ಶನ್ ಪಾಲ್ಗೊಂಡಿದ್ದಾರೆ. ದರ್ಶನ್ ನಾನು ನೆಗೆಟಿವ್ ಮಾತಾಡ್ತೀನ? ಈಸ್ ಲೈಕ್ ಮೈ ಸನ್ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅದು ಆವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ. ಆ ಪೋಸ್ಟ್ಗೂ ದರ್ಶನ್ಗೂ ಸಂಬಂಧ ಇಲ್ಲ. ನನ್ನ ವಿಚಾರ ಏನು, ನಾನೇನು ಅನ್ನೋದು ದರ್ಶನ್ಗೂ ಗೊತ್ತು, ದರ್ಶನ್ ಏನು ಅನ್ನೋದು ನನಗೂ ಗೊತ್ತು. ದರ್ಶನ್ ಅವರು ಜೈಲಿಂದ ಬಂದ್ಮೇಲೆ ತಾವೇನಾದ್ರು ಭೇಟಿಯಾಗಿದ್ರ? ಕೆಲವು ಪರ್ಸನಲ್ ವಿಚಾರಗಳನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ. ಇವರು ಪೋಸ್ಟ್ ಯಾಕೆ ಮಾಡಿದ್ರು ಅಂತ ಕ್ಲಾರಿಫಿಕೇಶನ್ ಇಲ್ಲ. ಜನರಲ್ಲು ಅಂತಾರೆ. ಜನರಲ್ ಯಾರು ಸುಮ್ಮನೆ ಯಾಕೆ ಇಂಥದ್ದೆಲ್ಲ ಬರೆದು ಹಾಕ್ತಾರೆ ನನಗಂತೂ ಅರ್ಥ ಆಗಲ್ಲ. ಸುಮ್ಮನೆ ಅಂತೂ ಯಾರು ಬರೆದು ಹಾಕಲ್ಲ. ಇನ್ನೊಂದು ಕಡೆಗೆ ಅವರು ಅನ್ಫಾಲೋ ಯಾಕೆ ಮಾಡ್ತಾರೆ ಅದ್ರದ್ದು ಗೊತ್ತಿಲ್ಲ. ಇಷ್ಟು ದಿನ ಫಾಲೋ ಮಾಡ್ತಾ ಇರುವಂಥವ್ರು ಅದು ತುಂಬಾ ಕಡಿಮೆ ಇತ್ತು ಅಂತ ನಾನು ಕೇಳ್ತೀನಿ. 5 ಜನ ಇದ್ರು ಅಷ್ಟೇ. ಅದರಲ್ಲಿ ಇವ್ರು 3 ಇದ್ರು, ಸುಮಲತಾ, ಅಭಿಷೇಕ್, ಅವ್ರ ವೈಫು, ಎಲ್ಲರದ್ದು 5 ಜನನ ಫಾಲೋ ಮಾಡ್ತಾ ಇರ್ಬೇಕಾದ್ರೆ 5 ಜನನ್ನೇ ಅನ್ಫಾಲೋ ಮಾಡುವಂಥ ಪರಿಸ್ಥಿತಿಗೆ ಅವ್ರು ಯಾಕೆ ಬಂದರು? ಯಾವುದು ಕ್ಲಿಯರ್ ಪಿಕ್ಚರ್ ಇಲ್ಲ, ಏನೋ ಇದೆ ಅನ್ನೋದೇ ಎಡೆ ಮಾಡಿಕೊಡ್ತೀನಿ. ನೀವು ಎಷ್ಟೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರೂ ಕೂಡ ಅದು ಅದೇ ರೀತಿಯಲ್ಲೇ ಸಿಂಕ್ ಆಗುತ್ತೆ. ಇಲ್ಲ ಇಂಥವ್ರಿಗೆ ಹಾಕಿದ್ದೆ ಅಂತ ಅವ್ರಿಗೂ ಹೇಳೋಕ್ಕಾಗಲ್ಲ. ಈಗ ನಾನು ಇದಕ್ಕೆ ಅನ್ಫಾಲೋ ಮಾಡಿದ್ದೀನಿ ಅಂತ ಅವರು ಹೇಳೋಕ್ಕಾಗಲ್ಲ. ಯಾರಿಗೆ ಮೆಸೇಜ್ ತಲುಪಿಸ್ಬೇಕೋ ಅದು ತಲುಪಿಸಾಗಿರುತ್ತೆ ಅಷ್ಟೇ. ಎಸ್. ಇನ್ನು ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡಿನ ಮಧ್ಯೆ ಎನ್ಇಪಿ ಜಾರಿ ವಿಚಾರದಲ್ಲಿ ನಡೀತಾ ಇರುವಂತಹ ಕಗ್ಗಂಟು ಈಗಲೂ ಕೂಡ ಮುಂದುವರೆದಿದೆ. ಪಿಎಂ ಶ್ರೀ ಯೋಜನೆಗೆ ತಮಿಳುನಾಡು ಸರ್ಕಾರ ಒಪ್ಪಿಗೆ ಸೂಚಿಸಿದೆ, ಸಹಿ ಹಾಕಿದೆ ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಟ್ವೀಟ್ ಮಾಡಿದ್ರು. ಇದಕ್ಕೆ ಸಂಸದೆ ಕನಿಮೋಳಿ ತಿರುಗೇಟ್ ಕೊಟ್ಟರು. ತ್ರಿಭಾಷಾ ಸೂತ್ರವನ್ನು ಒಪ್ಪಿ ತಮಿಳುನಾಡು ಸಹಿ ಹಾಕಿಲ್ಲ, ಸುಳ್ಳು ಹೇಳೋದನ್ನ ಬಿಡಿ ಅಂತ ಎಚ್ಚರಿಸಿದ್ರು. ಇನ್ನು ತ್ರಿಭಾಷಾ ಸೂತ್ರವನ್ನು ತಮಿಳುನಾಡು ಒಪ್ಪಲು ಸಾಧ್ಯವೇ ಇಲ್ಲ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪ್ರತಿಷ್ಠೆ ಬಿಡಬೇಕು ಅಂತ ಕಾಂಗ್ರೆಸ್ ಸಂಸದ ಕಾರ್ತಿ ಚಿದಂಬರಂ ಅಭಿಪ್ರಾಯಪಟ್ಟಿದ್ದಾರೆ. ಈ ಮಧ್ಯೆ ಒಬ್ಬ ವ್ಯಕ್ತಿ ಅನೇಕ ಭಾಷೆಗಳನ್ನ ಕಲಿಬೇಕು, ಇದರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ನನಗೆ 8 ಭಾಷೆ ಗೊತ್ತು ಅಂತ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಈ ಮೂಲಕ ತ್ರಿಭಾಷಾ ಸೂತ್ರವನ್ನು ಸುಧಾಮೂರ್ತಿ ಸಮರ್ಥನೆ ಮಾಡಿದ್ದಾರೆ. ಈ ಹೊತ್ತಲೇ ತಮಿಳುನಾಡಿನಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ತಮಿಳು ಭಾಷೆಯನ್ನು ಕಲಿತಿರಬೇಕು ಅಂತ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಹೇಳಿದೆ. ನಮ್ಮಲ್ಲೂ ಹಿಂಗೆ ಬರಬೇಕಲ್ವಾ, ಕನ್ನಡ ಭಾಷೆಯನ್ನು ಕಲ್ತಿರಲೇಬೇಕು ಅಂತ ಹೇಳಿ. ಅದಕ್ಕೆ ಮಿನಿಮಮ್ ಎಕ್ಸಾಮ್ ಅಂತ ಮಾಡಬೇಡಿ. ಸ್ಪಷ್ಟವಾಗಿ ಕನ್ನಡ ಬರೋರ್ನ ಮಾತ್ರ ಸೇರಿಸ್ಕೊಡಿ ಅಂತೇಳಿ. ಏನಕ್ಕೆ ಎಷ್ಟೋ ಸರ್ಕಾರಿ ಕೆಲಸ ಆಗಬೇಕು ಅಂದಾಗ ಜನ ಹೋದಾಗ ಅಲ್ಲಿ ಕೂತಂಥವ್ರು ತಮಿಳು ಮಾತಾಡ್ತಿರ್ತಾರೆ, ಅಲ್ಲಿ ಕೂತಂಥವ್ರು ಹಿಂದಿ ಮಾತಾಡ್ತಾ ಇರ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಅವ್ನು ಕನ್ನಡನೇ ಬರಲ್ಲ. ಜನರಿಗೆ ಅವ್ನಿಗೆ ಏನು ಹೇಳ್ತಾನೆ ಅವ್ರಿಗೂ ಅರ್ಥ ಆಗೋದಿಲ್ಲ. ಎಷ್ಟೋ ಕಡೆಗಳಿದೆ ಅದು ಕಾಂಟ್ರಾಕ್ಟ್ ಬೇಸಲ್ಲಿ ಕೊಟ್ಟಿರುವಂಥವ್ರದ್ದು ಭಾಳ ಸಮಸ್ಯೆ ಇದೆ. ಗೌರ್ಮೆಂಟಿಂದ ಅಪಾಯಿಂಟ್ಮೆಂಟ್ ಆಗೋರಿಗೆ ಒಂದು ಕನ್ನಡ ಎಕ್ಸಾಮ್ ಇಟ್ಟಿದ್ದಾರೆ, ಆ ಎಕ್ಸಾಮನ್ನು ಬರೀಬೇಕು. ಬಟ್ ಈ ಕಾಂಟ್ರಾಕ್ಟ್ ಬೇಸಲ್ಲಿ ಇದ್ದಾರಲ್ಲ ಅವ್ರಿಗೆ ಏನು ಎಕ್ಸಾಮ್ ಇಲ್ಲ, ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಳ್ತಾರೆ ಅವ್ರನ್ನ ಮಾತ್ರ ಭಾಳ ಸಮಸ್ಯೆ ಇದೆ ಹಲವು ಕಡೆಗಳಲ್ಲಿ. ಈ ಮದ್ರಾಸ್ ಹೈಕೋರ್ಟ್ ಹೇಳಿರೋ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಯಾರಾದರೂ ಅಪೀಲ್ ಮಾಡಬೇಕು. ಕನ್ನಡ ಭಾಷೆ ಬರೋರಿಂದರೆ ಅವ್ನು ಕೊಡಬೇಕು, ಇಲ್ಲಾಂದರೆ ಯಾರಿಗೂ ಕೊಡಬೇಡಿ ಅಂತೇಳಿ. ಏನು ಮಾಡೋದು, ನಮ್ಮಲ್ಲಿ ಕಾಂಟ್ರಾಕ್ಟ್ ಯಾರು ತೊಗೊಂಡಿರ್ತಾರೆ ಅವನೇ ಕನ್ನಡ ಬರ್ತಿರೋದಿಲ್ಲ ಅವನಿಗೆ. ಅವ್ನು ಟೆಂಡರ್ ಯಾರು ತೊಗೊಂಡಿರ್ತಾರಲ್ಲ ಅವನಿಗೆ ಕನ್ನಡ ಬರ್ತಿರೋದಲ್ಲ. ಅವ್ನು ತಮಿಳ್ನಾಡಿನವನೋ ಅಥವಾ ತೆಲುಗು ಅಲ್ಲೋನೋ ಈ ಕಡೆಗೆಲ್ಲೋ ಕೇರಳದವನೋ ಅವರೇ ಬಂದಿರ್ತಾರೆ. ಏನು ಮಾಡೋದು? ಇನ್ನು ತ್ರಿಭಾಷಾ ಸೂತ್ರದ ವಿಚಾರದಲ್ಲಿ ಹೇಳಿದ್ರು, ಭಾಷೆ ಕಲಿಯೋದು ತಪ್ಪಲ್ಲ. ಆಗಲೇ ಹೇಳ್ತಾ ಇದ್ದರು, ಭಾಷೆ ಕಲಿಯೋದು ತಪ್ಪಲ್ಲ, ಒತ್ತಾಯಪೂರ್ವಕವಾಗಿ ಹೇರೋದು ತಪ್ಪು. ಒತ್ತಾಯಪೂರ್ವಕವಾಗಿ ಹಾಗಿದಾಗ ಮೇಡಮ್, ಈಗ ಉತ್ತರ ಪ್ರದೇಶ, ಬಿಹಾರ ಈ ಭಾಗಗಳಲ್ಲೆಲ್ಲ ನಿಮಗೆ ದಕ್ಷಿಣ ಕರ್ನಾಟಕದ ಒಂದು ಭಾಷೆಯನ್ನು ಅಲ್ಲಿ ಇಡೀ ನೋಡೋಣ, ಯಾವುದಾದ್ರೂ ಒಂದು ಭಾಷೆಯನ್ನು ಕಲಿತಾರ ನೋಡೋಣ. ಅವರು ಹೆಚ್ಚಿನ ಭಾಷೆ ಕಲಿಬೇಕಲ್ವ ಅವರು? ಬರೀ ದಕ್ಷಿಣ ಭಾರತದಲ್ಲಿರುವಂಥವ್ರು ಮಾತ್ರ ಯಾಕೆ ಬೇರೆ ಬೇರೆ ಭಾಷೆಗಳನ್ನು ಕಲಿಬೇಕು? ಉತ್ತರ ಭಾರತದಲ್ಲಿರುವಂಥವ್ರು ಬೇರೆ ಕಲಿಯೋಕ್ಕಾಗಲ್ವಾ? ಅವ್ರಿಗೂ ಹಾಕಿ ಇಲ್ಲಿರುವಂಥ ಭಾಷೆಯನ್ನು ಅವ್ರು ಯಾವುದಾದ್ರು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವಕಾಶ ಕೊಡಿ ನೋಡೋಣ. ಅದಕ್ಕೆ ಇದೆಯಾ? ನೋ, ಇಟ್ಸ್ ನಾಟ್ ಫೇರ್. ಇಲ್ಲಿರೋರು ಮಾತ್ರ ಒತ್ತಾಯಪೂರ್ವಕ ಕಲಿತಾ ಇರಬೇಕು, ಅಲ್ಲಿವರೆಗೆ ಯಾವುದೂ ಇಲ್ವಂತೆ. ಅವ್ರದ್ದು 2 ಭಾಷೆ ಅಂತೆ ಅವ್ರದ್ದು. ಚೆನ್ನಾಗಿದೆ ಇದು.
ಇನ್ನು ಬಂಗಾಳ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಬಯಸಿರುವಂಥ MIM ಪಕ್ಷ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಐತಿಹಾಸಿಕ ಕ್ರಿಕೆಟ್ ಸ್ಟೇಡಿಯಂ ಈಡನ್ ಗಾರ್ಡನ್ ವಕ್ಫ್ಗೆ ಸೇರಿದಂಥ ಆಸ್ತಿ ಅಂತ ಹೇಳಿದೆ. ಇಡೀ ದೇಶನೇ ಹೇಳ್ಬಿಡ್ರಪ್ಪ ವಕ್ಫ್ಗೆ ಅಂತ ಹೇಳ್ಬಿಟ್ಟು. ಕೋಲ್ಕತ್ತಾ ಹೈಕೋರ್ಟ್ನಿಂದ ಹಿಡಿದು ಫೋರ್ಟ್ ವಿಲಿಯಂವರೆಗೂ ಕೂಡ ಆಸ್ತಿ ವಕ್ಫ್ಗೆ ಸೇರಿದ್ದಾಗಿದೆ ಅಂತ MIM ವಕ್ತಾರ ಇಮ್ರಾನ್ ಸೋಲಂಕಿ ಪ್ರತಿಪಾದಿಸಿದ್ದಾರೆ. ವಕ್ಫ್ ಆಸ್ತಿಗಳಿಂದ TMC ಸರ್ಕಾರ ಅನುಕೂಲ ಪಡಿತಾ ಇದೆ ಅಂತ ಆಪಾದಿಸಿದ ಇಮ್ರಾನ್, ಮಮತಾ ಬ್ಯಾನರ್ಜಿಗೆ ಮುಸ್ಲಿಮರ ಮತ ಬೇಕಿದ್ದಲ್ಲಿ ಈ ಆಸ್ತಿಗಳನ್ನು ವಕ್ಫ್ ಬೋರ್ಡ್ಗೆ ಸುಪರ್ದಿಗೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 40% ಮುಸ್ಲಿಮರಿದ್ದಾರೆ. ಸೊ MIM ಪಕ್ಷ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ಅಂತಲೂ ಕೂಡ ಅವರು ಹೇಳಿಕೊಂಡಿದ್ದಾರೆ. ಹೇಳಿದ ತಕ್ಷಣ ಎಲ್ಲ ಬಂದು ದಬ ಅಂತ ಓಟ್ ಹಾಕ್ಬಿಡ್ತಾರೆ ಅಂತ. ಅಯ್ಯೋ, ಏನು ಗೊತ್ತಾ ಇವ್ರ ಪರಿಸ್ಥಿತಿ. ನಾಳೆ ಪಾರ್ಲಿಮೆಂಟು ಕೂಡ ವಕ್ಫ್ಗೆ ಸೇರಿದ್ದಂತ ಹೇಳಿದ್ರು ಆಶ್ಚರ್ಯ ಪಡಕ್ಕೆ ಹೋಗಬೇಡಿ. ಇಲ್ಲಿ ಯಾರೋ ಹೇಳಿದ್ರಪ್ಪ, ಕರ್ನಾಟಕದಲ್ಲಿ ಇರುವಂಥ ವಿಧಾನಸೌಧ ಇದೆಯಲ್ಲ ಅದು ವಕ್ಫ್ಗೆ ಸೇರಿದಂಥ ಜಾಗದಲ್ಲೇ ಇದೆ ಅಂತ ಹೇಳಿ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದ್ದ. ಅದು ಯಾವ ಪುಣ್ಯಾತ್ಮ, ಅವನೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಅವನು ವಿಧಾನಸೌಧವೂ ಕೂಡ ವಕ್ಫ್ಗೆ ಸೇರಿದಂಥ ಜಾಗಕ್ಕಂತೆ. ಈಗ ಇಲ್ಲೂ ಕೂಡ ಈಡನ್ ಗಾರ್ಡನ್ನು ಕೂಡ ವಕ್ಫ್ಗೆ ಸೇರಿದ್ದಂತೆ. ಯಾಕೆ ಇಡೀ ದೇಶವೇ ವಕ್ಫ್ಗೆ ಸೇರಿದ್ದು ಅಂತ ಹೇಳ್ಬಿಡಿ. ಕಾಂಗ್ರೆಸ್ನವ್ರು ಮಾಡಿರುವಂಥ ಆ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿರುವಂಥ ಪವರ್ನಿಂದ ಆಗಿರುವಂಥ ಎಡವಟ್ಟಿದು. ಸರಿಯಾಗಿ ಇಡೋದಾಗಿದ್ದರೆ ಇಡ್ತಾ ಇದ್ರು. ಈ ಪರಿಸ್ಥಿತಿ ಕೊಟ್ಟಿದ್ದೇ ಹಂಗೆ ಆಗೋಗಿರೋದು. ಹಿಂದೂಗಳದ್ದು ಮಾತ್ರ ಜಮೀನುಗಳನ್ನು ಮುಜರಾ ಇಲಾಖೆಗೆ ಸೇರಿಸ್ಕೊಳ್ತಾ ಇರಲಿ. ಅದ್ಯಾವುದೋ ದೇವಸ್ಥಾನ ಮುಜರಾ ಇಲಾಖೆಯಿಂದ ಬಿಟ್ಟು ಹೋಗಿಬಿಟ್ಟಿದೆ, ಅಪಾರ ಆಸ್ತಿ ಬರ್ತಾ ಇದೆ, ಅದನ್ನು ಸೇರಿಸಿ ಅಂತಾರೆ. ಇವುಗಳನ್ನು ಸೇರಿಸಿ ನೋಡೋಣ ಸರ್ಕಾರಕ್ಕೆ, ಯಾರಿಗಾದ್ರೂ ಒಬ್ರಿಗಾದ್ರೂ ಇದೆಯಾ? ಅದೇನೋ ಹೇಳ್ತಿರಲ್ಲ, ಅವಾಗ ಮಾತಾಡ್ತಿರಲ್ಲ, ಬ್ರದರ್ಸ್ಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ನಿಮ್ದೆಲ್ಲ. ಇನ್ನು 2013 ವಿಧಾನಸಭಾ ಚುನಾವಣೆ ವೇಳೆ KGF ಗಲಾಟೆ ಪ್ರಕರಣಕ್ಕೆ ಸಚಿವ ಮುನಿಯಪ್ಪಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಕೊಟ್ಟಿದೆ. KGF ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ವಿ ಶಂಕರ್ ಮೇಲೆ ಆಗ ಸಂಸದರಾಗಿದ್ದ ಮುನಿಯಪ್ಪ ಹಾಗೂ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಇದಕ್ಕೆ ಸಂಬಂಧಿಸಿದ ಪ್ರಕರಣದ ವಿಚಾರಣೆಗೆ ಗೈರಾದ ಮುನಿಯಪ್ಪ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಆಯಿತು. ಸಂಜೆಯೊಳಗೆ ಕೋರ್ಟ್ಗೆ ಹಾಜರಾಗದಿದ್ರೆ ಬಂಧನ ವಾರೆಂಟ್ ಹೊರಡಿಸಬೇಕಾಗುತ್ತೆ ಅಂತ ಎಚ್ಚರಿಸಿತು. ಈ ಬೆನ್ನಲ್ಲೇ ಕೋರ್ಟ್ಗೆ ಓಡೋಡಿ ಬಂದರು. ಮುನಿಯಪ್ಪಗೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಅವರ ಪರ ವಕೀಲರು ಮನವಿ ಮಾಡಿದ್ರು. ಆರಂಭದಲ್ಲಿ ಆಗಲ್ಲ ಅಂತ ಕೋರ್ಟ್ ಹೇಳ್ತು. ನಂತರ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿ. ಪ್ರಕರಣ ಆಗಿದ್ದೇನು ಅಂತಂದರೆ, ಶಂಕರ್ ಅಂತ ಹೇಳಿ ಒಬ್ಬರು ಕ್ಯಾಂಡಿಡೇಟು ಸಿ ವಿ ರಾಮನ್ ನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಬೇರೆದವ್ರ ಹೆಸರನ್ನ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಆವಾಗ ಈ ಶಂಕರ್ ಅವರಿಗೆ ನೀವು ಒಂದು 4 ಕ್ಷೇತ್ರಗಳದ್ದು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 4 ಕ್ಷೇತ್ರಗಳನ್ನು ಹೇಳ್ತಾರೆ. ಎಲ್ಲಿ ಕಾಂಗ್ರೆಸ್ನಿಂದ. ಅದರಲ್ಲಿ KGF ಕೂಡ ಒಂದು ಕ್ಷೇತ್ರ ಇರುತ್ತೆ. ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ತಾರೆ. ಆ ಟೈಮಲ್ಲಿ ಹೋಗ್ಬಿಟ್ಟು ಅವ್ರು ನಾಮಿನೇಷನ್ ಸಲ್ಲಿಸಿ ಆಚೆ ಬರ್ತಾ ಇದ್ದಂಗೆ ಈ ಗಲಾಟೆ ನಡೆಯುವಂಥ ಪ್ರಕ್ರಿಯೆ, ಹಲ್ಲೆ ಆಗುತ್ತೆ. ಈಗ ಅವ್ರು ಶಂಕರ್ ಅವರು KPCಯಲ್ಲೂ AICಯಲ್ಲೂ ಇದ್ದಾರೆ. ಈ ಅವ್ರು ಯಾವುದೋ ಬಂದ್ಬಿಟ್ರು ಆ ಕ್ಷೇತ್ರವನ್ನು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಈ ಮನಸ್ಥಿತಿಗಳು ಎಲ್ಲ ಕಡೆನೂ ಇದೆ. ಬಟ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರದ್ದೇ ಸಮುದಾಯದ ಇನ್ನೊಬ್ಬ ವ್ಯಕ್ತಿಯು ಕೂಡ ಅದೇ ಭಾಷೆಯನ್ನು ಬೇರೆದವ್ರು ಬೈದಾಗ ಹೇಗೆ ಕೇಸ್ ಆಗುತ್ತೋ ಹಾಗೆ ಈಗ ಮುನಿಯಪ್ಪನವ್ರ ಮೇಲೆ ಆಗಿರೋದು. ರಾಜ್ಯದ ಕರಾವಳಿಯಲ್ಲಿ ಬೇಸಿಗೆ ಹೊಸ ದಾಖಲೆಯನ್ನು ಬರೆದಿದೆ. ನಿನ್ನೆ ಉತ್ತರ ಕನ್ನಡದಲ್ಲಿ ಗರಿಷ್ಠ 42.9 ಡಿಗ್ರಿ ತಾಪಮಾನ, ಆಲ್ಮೋಸ್ಟ್ 43 ಡಿಗ್ರಿ. ಕೊಡಗು ಉಡುಪಿಯಲ್ಲಿ ತಲಾ 40 ಡಿಗ್ರಿ ಉಷ್ಣಾಂಶ, ದಕ್ಷಿಣ ಕನ್ನಡದಲ್ಲಿ 40, ಶಿವಮೊಗ್ಗ ಧಾರವಾಡ ಕಲಬುರಗಿಯಲ್ಲೆಲ್ಲ 39, ಮಂಗಳೂರು ನಗರ ಸೇರಿ ಇತರೆಡೆ ಭಾರೀ ಬಿಸಿಲಿನ ವಾತಾವರಣ ಇದ್ದರೆ ಸುಳ್ಯ ತಾಲೂಕಿನಲ್ಲಿ ಮಾತ್ರ ಭಾರೀ ಮಳೆಯಾಗಿದೆ. ಮೊದಲ ಮಳೆಗೆ ಕಡಬದ ಕೊಡಿಂಬಾಳ ಮತ್ತು ಕಲ್ಲತ್ತಡ್ಕ ರಸ್ತೆಯ ಸೇತುವೆ ಜಲಾವೃತವಾಗಿದೆ. ಚಿಕ್ಕಮಗಳೂರು, ಹಾಸನದ ಸಕಲೇಶ್ಪುರ ಮತ್ತು ಚಾಮರಾಜನಗರದಲ್ಲಿಯೂ ಕೂಡ ಗುಡುಗು ಮಿಂಚು ಸಹಿತ ಮಳೆಯಾಗಿದೆ. ಪೊನ್ನಾಚಿಯಲ್ಲಿ ನಿನ್ನೆ ಸಂಜೆ 5.5 ಮಿಲಿಮೀಟರ್ ಮಳೆ ಬಿದ್ದಿದೆ. ತುಮಕೂರಿನಲ್ಲಿ ತುಂತುರು ಮಳೆಯಾಗಿದೆ. ಈ ಮಧ್ಯೆ ಕೊಡಗು ಜಿಲ್ಲೆಯಲ್ಲಿ 1.6ರಷ್ಟು ತೀವ್ರತೆಯಲ್ಲಿ ಲಘು ಭೂಕಂಪನ ಆಗಿರೋದು ರಿಕ್ಟರ್ ಮಾಪಕದಲ್ಲಿ ಗೊತ್ತಾಗಿದೆ. ಮಡಿಕೇರಿ ತಾಲೂಕಿನ 2ನೇ ಮೊಣ್ಣಂಗೇರಿ, ಮದೆ, ಬೆಟ್ಟತ್ತೂರು ಸುತ್ತಮುತ್ತ ಬೆಳಗ್ಗೆ 10:50 ಸುಮಾರಿಗೆ ಭೂಮಿ ಕಂಪಿಸಿದೆ. ಅದೇ ಲಾಸ್ಟ್ ಟೈಮ್ ಮಡಿಕೇರಿಯಲ್ಲಿ ಆಗಿತ್ತಲ್ಲ, ಭೂಮಿ ಎಲ್ಲ ಕೊಚ್ಕೊಂಡು ಹೋಗಿದಂಥ ಜಾಗ ಅದು. ಇದು ಸ್ಥಳೀಯರ ಆತಂಕಕ್ಕೆ ಈಗ ಕಾರಣವಾಗಿದೆ. 2018ರಲ್ಲಿಯೂ ಕೂಡ ಈ ಭಾಗದಲ್ಲಿ ಭೂಕಂಪ ಆಗಿತ್ತು. ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ಚುನಾವಣೆಯಲ್ಲಿ ಸಂಸದ ಸುಧಾಕರ್ ಬಣ ಮೇಲುಗೈಯನ್ನು ಸಾಧಿಸಿದೆ. ನೂತನ ಅಧ್ಯಕ್ಷರಾಗಿ ಸಂಸದ ಸುಧಾಕರ್ ಬಾಮೈದ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾದರು. ಸಂಸದ ಸುಧಾಕರ್ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಈ ಚುನಾವಣೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸುಧಾಕರ್ಗೆ ಪ್ರತಿಷ್ಠೆಯಾಗಿತ್ತು. ಚುನಾವಣೆ ತಡೆ ನೀಡುವಂತೆ ಕಾಂಗ್ರೆಸ್ ಸಹಕಾರ ಇಲಾಖೆ ಮೊರೆ ಹೋಗಿತ್ತು. ಆದರೆ ತಡೆಯಾಜ್ಞೆ ನೀಡದ ಕಾರಣ ಇವತ್ತು ಚುನಾವಣೆ ನಿಗದಿಯಾಗಿತ್ತು. ನಟಿ ಸೌಂದರ್ಯ ಸಾವು ಅಪಘಾತವಲ್ವಂತೆ, ಅದು ಕೊಲೆ ಅಂತ. ಇದಕ್ಕೆ ಹಿರಿಯ ನಟ ಮೋಹನ್ ಬಾಬು ಕಾರಣ ಅಂತ ಆರೋಪಿಸಿ ತೆಲಂಗಾಣದ ಖಮ್ಮಂನಲ್ಲಿ ಯುವಕನೊಬ್ಬ ದೂರು ಕೊಟ್ಟಿದ್ದಾನೆ. ಶಂಷಾಬಾದ್ನಲ್ಲಿ ಸೌಂದರ್ಯಗೆ ಸೇರಿದ 6 ಎಕರೆ ಗೆಸ್ಟ್ ಹೌಸ್ ಮೇಲೆ ಮೋಹನ್ ಬಾಬು ಕಣ್ಣು ಹಾಕಿದ್ರಂತೆ. ಸೌಂದರ್ಯ ಕೊಡಲ್ಲ ಅಂದಾಗ ಸಂಚು ರೂಪಿಸಿ ಕೊಂದಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ. ಇದೀಗ ಚರ್ಚೆಗೆ ಗ್ರಾಸವಾಗಿರೋದು. 2004ರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ನಟಿ ಸೌಂದರ್ಯ ಬೆಂಗಳೂರಿನ ಜಕ್ಕೂರಿನಲ್ಲಿ ಸಾವನ್ನಪ್ಪಿದ್ರು.
ಈಗ ಅವರ ಪತಿ ಹೇಳ್ತಾ ಇದ್ದಾರಂತೆ ಹಂಗೇನೂ ಇಲ್ಲ, ಅದು ಯಾವುದೂ ಇಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತ ಅವ್ರು ಹೇಳಿದ್ದಾರೆ. ಒಂದ್ ವೇಳೆ ಅನುಮಾನ ಇದ್ರೂ ಅದು ಫ್ಯಾಮಿಲಿ ಕೊಡ್ಬೇಕಲ್ವಾ ದೂರು, ಯಾರೋ ಕೊಟ್ರೆ ಆ ದೂರು ನಿಲ್ಲುತ್ತೆ. ಅಲ್ಲ, ಇನ್ಫಾರ್ಮೇಷನ್ ಇದ್ದು ಅದಕ್ಕೆ ಸಾಕ್ಷ್ಯಗಳಿದ್ರೆ ಬೇರೆ ಮಾತು. ಈಗ ಅದು ಏನು ಸಾಕ್ಷ್ಯ, ಸುಮ್ಮನೆ ಏನೋ ಅನುಮಾನ ಬಂತು ನಾನು ಕೊಟ್ಬಿಟ್ಟೆ ಅಂದರೆ ಪ್ರಯೋಜನಕ್ಕೆ ಬರುತ್ತೆ. ಇನ್ನು ಅಕ್ರಮ ವಲಸಿಗರ ವಿಚಾರದಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರ ಅತ್ಯಂತ ಕಠಿಣ ನಿಯಮಗಳನ್ನು ಅನುಸರಿಸ್ತಾ ಇದೆ. ಭಾರತೀಯರು ಅಕ್ರಮ ಮಾರ್ಗದಲ್ಲಿ ಅಮೆರಿಕ ಸೇರಿ ಇತರೆ ದೇಶಗಳಿಗೆ ಹೋಗೋದನ್ನ ಬಿಡಿ ಅಂತ ಕೇಂದ್ರ ಸರ್ಕಾರವು ಪದೇ ಪದೇ ಹೇಳ್ತಾ ಇದೆ. ಆದರೆ ಕೆಲವರು ಮಾತ್ರ ಅಡ್ಡದಾರಿಯಲ್ಲಿ ಅಮೆರಿಕ ಸೇರಲು ಹೋಗಿ ಅಪಾಯ ಮೈಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಡಾಂಕಿ ಮಾರ್ಗದಲ್ಲಿ ಅಮೆರಿಕಾಗೆ ಹೋಗಿದ್ದ ಹರಿಯಾಣ, ಪಂಜಾಬ್ನ ಇಬ್ಬರು ಗ್ವಾಟೆಮಾಲಾದಲ್ಲಿ ಕಿಡ್ನಾಪ್ ಆಗಿರೋದು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಇಬ್ಬರನ್ನ ಬಿಡಬೇಕು ಅಂದರೆ $20,000 ಕೊಡಬೇಕು ಅಂತ ಬೇಡಿಕೆಯನ್ನು ಕಿಡ್ನಾಪರ್ಸ್ ಇಟ್ಟಿದ್ದಾರೆ. ಇದರಿಂದ ಕಿಡ್ನಾಪ್ ಆದವರ ಕುಟುಂಬ ಕಂಗಾಲಾಗಿದೆ. ಈ ಮಧ್ಯೆ ಭಾರತೀಯ ರಾಯಭಾರ ಕಚೇರಿ ಹೆಸರಲ್ಲಿ ನಕಲಿ ಕರೆಗಳು ಹೋಗೋದು ಹೆಚ್ಚಾಗಿದೆ. ಈ ವಿಚಾರದಲ್ಲಿ ಅಮೆರಿಕಾದಲ್ಲಿರುವ ಭಾರತೀಯರು ಎಚ್ಚರದಿಂದ ಇರಬೇಕು ಅಂತ ಭಾರತೀಯ ದೂತಾವಾಸ ಕಚೇರಿ ಮಾರ್ಗಸೂಚಿ ಪ್ರಕಟಿಸಿದೆ.